You think that God is on your side or the devil's side? What do you think? ನೀವು ಯೋಚಿಸ್ತೀರಾ ಈ ರೀತಿ, ದೇವರು ನಿಮ್ಮ ಪರ ಇದ್ದಾರ ಅಥವಾ ದೆವ್ವದ ಪರ ಇದ್ದಾರ, ಅಂದ್ರೆ ಸೈತಾನನ ಪರ, ಏನಂತ ಯೋಚಿಸ್ತಾರೆ ನೀವು? Even if you're bungled up and messed up things in your life, ನೀವು ನಿಮ್ಮ ಜೀವಿತದಲ್ಲಿ ಸಂಗತಿಗಳನ್ನ ಅಸ್ತವ್ಯಸ್ತ ಮಾಡ್ಕೊಂಡಿದ್ರೆ ಅಥವಾ ಹಾಳು ಮಾಡ್ಕೊಂಡಿದ್ರೆ, even if you failed, ನೀವು ಅದರಲ್ಲಿ ಸೋತಿದ್ರು ಕೂಡ, I want to tell you one mark of faith ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ನಂಬಿಕೆಯ ಒಂದು ಗುರುತು ಏನಪ್ಪಾ ಅಂದ್ರೆ, is to believe that God is on my side ದೇವರು ನನ್ನ ಪರವಾಗಿದ್ದಾರೆ ಎಂದು ನಂಬುವುದಾಗಿದೆ. even when I failed. ನಾನು ಸೋತವನಾಗಿದ್ರು ಕೂಡ. You know, when Peter was ನಿಮಗೆ ಗೊತ್ತಿದೆ ಅಲ್ವಾ, ಪೇತ್ರನು ಒಂದು ಬಾರಿ going to deny Jesus within the next 12 hours, ಆತನು ಮುಂದಿನ 12 ತಾಸುಗಳಲ್ಲಿ ಯೇಸುವನ್ನ ನಿರಾಕರಿಸಲು ಹೊರಟಿರುತ್ತಾನೆ. at that last supper, ಆ ಒಂದು ಕಡೆಯ ಭೋಜನದ ಸಮಯದಲ್ಲಿ Jesus said to Peter, ಯೇಸು ಸ್ವಾಮಿಯು ಪೇತ್ರನಿಗೆ ಈ ರೀತಿ ಹೇಳ್ತಾರೆ, you're going to deny me 3 times ನೀನು ನನ್ನನ್ನು 3 ಬಾರಿ ನಿರಾಕರಿಸುತ್ತಿ ಎಂಬುದಾಗಿ, within the next 12 hours. ಮುಂದಿನ 12 ತಾಸುಗಳಲ್ಲಿ. But I'm not going to pray. I'm paraphrasing his words. ಆದರೆ ನಾನು ನಿನಗಾಗಿ ಪ್ರಾರ್ಥಿಸುತ್ತಿಲ್ಲ ಅಂತ ಯೇಸು ಹೇಳ್ತಾರೆ. ಈ ಒಂದು ವಚನವನ್ನ ವಿವರಿಸಿ ಹೇಳುತ್ತಿದ್ದೇನೆ. I'm not going to pray that you shouldn't fall. ನೀನು ಬೀಳಬಾರದು ಎಂಬುದಾಗಿ ನಾನು ಪ್ರಾರ್ಥಿಸುತ್ತಿಲ್ಲ. Peter, you're such a proud fellow, you need to fall. ಪೇತ್ರನೇ, ನೀನು ಗರ್ವಿಯಾದಂತ ಮನುಷ್ಯನಾಗಿದ್ದಿ, ನೀನು ಬೀಳುವ ಅವಶ್ಯಕತೆ ಇದೆ. It's the last resort ಇದು ಒಂದು ಕೊನೆಯ ಉಪಾಯವಾಗಿತ್ತು to break you. ನಿನ್ನನ್ನು ಮುರಿಯಲು. I tried every other way to break you, didn't succeed. ನಾನು ನಿನ್ನನ್ನು ಮುರಿಯಲು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಿಸಿದೆ, ಆದರೆ ಯಶಸ್ಸು ಕಾಣಲಿಲ್ಲ. The last which God hates, sin. ಆದರೆ ಕಡೆಯದಾಗಿ ದೇವರು ದ್ವೇಷಿಸುವಂತದ್ದು ಪಾಪವಾಗಿದೆ. Do you know that God tries to break you ನಿಮಗೆ ಗೊತ್ತಿದೆನಾ ದೇವರು ನಿಮ್ಮನ್ನ ಮುರಿಯುವಂತ ಪ್ರಯತ್ನ ಮಾಡ್ತಾರೆ ಅಂತ? through financial difficulties, ಆ ಒಂದು ಹಣಕಾಸಿನ ಒಂದು ಸಮಸ್ಯೆ ಆಗಬಹುದು, through things going wrong, ಸಂಗತಿಗಳು ತಪ್ಪಾಗಿ ಹೋಗುವಂತದ್ದಾಗಿರಬಹುದು, circumstances going wrong, and ಸನ್ನಿವೇಶಗಳನ್ನ ಬಹಳ ತಪ್ಪಾಗಿ ಹೋಗುವಂತೆ ಮಾಡುವಂತದ್ದು, a difficult husband, difficult wife, difficult children, ಬಹಳ ಕಠಿಣವಾದಂತ ಗಂಡ, ಕಠಿಣವಾದಂತ ಹೆಂಡತಿ, ಬಹಳ ಕಠಿಣವಾದಂತ ಮಕ್ಕಳು, difficult boss, difficult neighbor. ಕಠಿಣವಾದಂತ ಯಜಮಾನ ಅಥವಾ ಕಠಿಣವಾದಂತ ನೆರೆಹೊರೆಯವರು. He didn't realize ಆತನು ಗ್ರಹಿಸಿಕೊಳ್ಳಲಿಲ್ಲ. through all these things God was trying to break you and you never got broken. ದೇವರು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ ಮುರಿಯುವಂತ ಪ್ರಯತ್ನ ಮಾಡಿರ್ತಾರೆ, ಆದ್ರೆ ನೀವು ಮುರಿಯಲ್ಪಟ್ಟಿರುವುದಿಲ್ಲ. The last thing which God doesn't like to do is to allow you to sin. ಆದರೆ ಕಡೆಯದಾಗಿ ದೇವರು ಮಾಡಲು ಇಷ್ಟಪಡದೆ ಇರುವಂತದ್ದು ಯಾವುದಪ್ಪ ಅಂದ್ರೆ, ನೀವು ಪಾಪ ಮಾಡುವಂತೆ ಅನುಮತಿಸುವಂತದ್ದು. Then you are really broken. ಆಗ ನೀವು ಮುರಿಯಲ್ಪಡ್ತೀರಿ ನಿಜವಾಗ್ಲು. Look at these great preachers. ದೊಡ್ಡ ದೊಡ್ಡ ಬೋಧಕರನ್ನ ನೋಡ್ರಿ ನೀವು. They finally fall into adultery, then they are broken. ಅವರು ಕಡೆಯದಾಗಿ ವ್ಯಭಿಚಾರದಲ್ಲಿ ಸಿಕ್ಕಿ ಬೀಳ್ತಾರೆ, ಆಗ ಮುರಿಯಲ್ಪಡ್ತಾರೆ. You think that's God's will? ಇದು ದೇವರ ಚಿತ್ತ ಅಂತ ನೆನೆಸ್ತೀರಾ? He tried to break them for 25 years another way. 25 ವರ್ಷಗಳ ಕಾಲ ದೇವರು ಬೇರೆ ಮಾರ್ಗದಲ್ಲಿ ಅವರನ್ನ ಮುರಿಯುವಂತ ಪ್ರಯತ್ನ ಮಾಡಿರ್ತಾರೆ. They wouldn't yield. ಆದ್ರೆ ಅವರು ಅದಕ್ಕೆ ಒಳಪಟ್ಟಿರೋದಿಲ್ಲ, ಶರಣಾಗಿರೋದಿಲ್ಲ. Sad when God has to break a man through adultery. ಇದು ನಿಜಕ್ಕೂ ದುಃಖಕರ. ದೇವರು ಒಬ್ಬ ಮನುಷ್ಯನನ್ನ ವ್ಯಭಿಚಾರದ ಮುಖಾಂತರ ಆತನನ್ನ ಮುರಿಯುವಂತದ್ದು. It's sad when God has to break Peter through denying Jesus 3 times. ಇದು ನಿಜಕ್ಕೂ ದುಃಖಕರ. ಪೇತ್ರನು ಯೇಸುವನ್ನ 3 ಬಾರಿ ನಿರಾಕರಣೆ ಮಾಡುವ ಮುಖಾಂತರ ದೇವರು ಆತನನ್ನ ಮುರಿಯುವಂತದ್ದು. But sometimes pride can be broken no other way. ಆದರೆ ಕೆಲವೊಮ್ಮೆ ಗರ್ವವನ್ನು ಬೇರೆ ಯಾವುದೇ ರೀತಿಯಲ್ಲಿ ಮುರಿಯಲು ಸಾಧ್ಯವಿರುವುದಿಲ್ಲ. And that happens, brothers and sisters. It happens in our life. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಆಗುವಂತದ್ದಾಗಿದೆ. ಇದು ನಮ್ಮ ಜೀವಿತದಲ್ಲಿ ಆಗುವಂತದ್ದಾಗಿದೆ. God has to break us, but ದೇವರು ನಮ್ಮನ್ನು ಮುರಿಯಲು ಇಷ್ಟಪಡ್ತಾರೆ. ಆದ್ರೆ what the Lord told Peter was, ಕರ್ತರು ಪೇತ್ರನಿಗೆ ಹೇಳಿದ್ದು ಏನಪ್ಪಾ ಅಂದ್ರೆ, what I am praying for you is that when you do fall, ನಾನು ನಿನಗಾಗಿ ಏನಂತ ಪ್ರಾರ್ಥಿಸುತ್ತಿದ್ದೇನಪ್ಪಾ ಅಂದ್ರೆ, ನೀನು ಬಿದ್ದಾಗ, when you hit rock bottom, ನೀನು ಕೆಳಮಟ್ಟಕ್ಕೆ ಅಂದ್ರೆ ತಳಮಟ್ಟಕ್ಕೆ ತಲುಪಿದಾಗ, I don't want your faith to fail. ನಿನ್ನ ನಂಬಿಕೆಯು ಸೋಲಬಾರದು ಅಥವಾ ನೀನು ನಂಬಿಕೆನ ಕಳೆದುಕೊಳ್ಳಬಾರದು. Have you read that verse? ನೀವು ಆ ವಚನವನ್ನ ಓದ್ಕೊಂಡಿದ್ದೀರಾ? Just a few pages on, Luke chapter 22. ಲೂಕ 22ನೇ ಅಧ್ಯಾಯ Verse 31. 31ನೇ ವಚನ. Simon, Simon, behold, Satan has demanded permission. I like that. ಸಿಮೋನನೇ, ಸಿಮೋನನೇ, ಇಗೋ ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪೇಕ್ಷೆ ಇಟ್ಟಿದ್ದಾನೆ. ಇದನ್ನು ನಾನು ಇಷ್ಟಪಡುತ್ತೇನೆ. That God has to give permission to Satan to sift us. ಸೈತಾನನು ನಮ್ಮನ್ನು ಗೋಧಿಯಂತೆ ಒನೆಯಲು ದೇವರು ಅನುಮತಿಯನ್ನ ಕೊಡಬೇಕಾಗುತ್ತದೆ. Satan can't sift me. Sorry.
He can't. ಸೈತಾನನು ನನ್ನನ್ನು ಒನೆಯಲು ಆಗುವುದಿಲ್ಲ ಗೋಧಿಯಂತೆ. ಇಲ್ಲ, ಆಗೋದೇ ಇಲ್ಲ ಅದು. He's got to get permission from God. ಆತನು ದೇವರಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. Isn't that a comfort to know that ಇದು ನಿಮಗೆ ಬಹಳ ಸಂತೈಸುವಿಕೆ ಅಲ್ವಾ, ಈ ರೀತಿ ತಿಳಿದುಕೊಳ್ಳುವುದು? Satan can't tempt you to do something terrible. ಸೈತಾನನು ನಿಮಗೆ ಭಯಂಕರ ಸಂಗತಿಯನ್ನ ಮಾಡಿ ಶೋಧಿಸಲು ಆಗೋದಿಲ್ಲ ಆತನ ಕೈಲಿ, without permission from God. ದೇವರಿಂದ ಅನುಮತಿಯನ್ನು ಪಡೆಯದೆ. The Bible says God will not allow us to be tested beyond our ability. ಸತ್ಯವೇದವು ನಮಗೆ ಈ ರೀತಿ ಹೇಳುತ್ತದೆ, ನಮ್ಮ ಸಾಮರ್ಥ್ಯವನ್ನ ಮೀರಿ ದೇವರು ನಮ್ಮನ್ನು ಶೋಧನೆಗೆ ಒಳಪಡಿಸುವುದಿಲ್ಲ ಅಂತ. And I believe that verse. So it was within Peter's ability to. ನಾನು ನಂಬುತ್ತೇನೆ ಈ ವಚನವನ್ನ. ಇದು ಪೇತ್ರನ ಒಂದು ಸಾಮರ್ಥ್ಯದ ಅಡಿಯಲ್ಲೇ ಇರುವಂತ ಶೋಧನೆ ಆಗಿತ್ತು. Overcome this temptation. ಆ ಒಂದು ಶೋಧನೆಯನ್ನ ಆತನು ಜಯಿಸಬಹುದಾಗಿತ್ತದು, But ಆದರೆ he didn't. ಆತನು ಜಯಿಸಲು ಆಗಲಿಲ್ಲ. He was not faithful. Otherwise he could have overcome. ಆತನು ನಂಬಿಗಸ್ತನಾಗಿರಲಿಲ್ಲ, ಇಲ್ಲ ಅಂದ್ರೆ ಆತನು ಅದನ್ನ ಜಯಗಳಿಸುತ್ತಿದ್ದನು. Because God never allows us to be tested beyond our ability. ನಮ್ಮ ಶಕ್ತಿಯನ್ನ ಮೀರಿ ದೇವರು ಯಾವತ್ತೂ ನಮಗೆ ಶೋಧನೆಯನ್ನ ಬರಗೂಡಿಸುವುದಿಲ್ಲ. Sometimes, we may look at certain circumstances in our life and ನಾವು ನಮ್ಮ ಜೀವಿತದಲ್ಲಿನ ಕೆಲವು ಸನ್ನಿವೇಶಗಳನ್ನ ನೋಡ್ತೇವೆ. ನಾವು say, oh, if only that hadn't happened, I wouldn't have failed. ಅದು ಆಗ್ಲಿಲ್ಲ ಅಂದಿದ್ರೆ ನಾನು ಅಲ್ಲಿ ಸೋಲ್ತಾನೆ ಇರಲಿಲ್ಲ ಅಂತ ಹೇಳ್ತೇವೆ ನಾವು. Can you think of instances like that? ಈ ರೀತಿಯಾಗಿರುವಂತದ್ದನ್ನ ನೆನೆಸ್ಕೊಳ್ತೀರಾ ನೀವು? If only that person hadn't done this, I wouldn't have failed. ಆ ಮನುಷ್ಯನು ನನಗೆ ಆ ರೀತಿ ಮಾಡಲಿಲ್ಲ ಅಂದಿದ್ರೆ ನಾನು ಅಲ್ಲಿ ಸೋಲನ್ನ ಕಾಣದಿರಲಿಲ್ಲ. Then I get upset with that person. Don't get upset with that person. ಆಗ ನಾನು ಆ ವ್ಯಕ್ತಿಯೊಟ್ಟಿಗೆ ಅಸಮಾಧಾನವನ್ನು ಹೊಂದಿಕೊಳ್ಳುವಂತದ್ದಾಗುತ್ತೆ. ಆ ತರ ವ್ಯಕ್ತಿಯೊಟ್ಟಿಗೆ ಅಸಮಾಧಾನಗೊಳ್ಳಬೇಡ್ರಿ. Have you read? I don't have time to show it to you. It says in the Gospels. ನೀವು ಇದನ್ನ ಓದಿದಿರಾ? ಇದು ಸುವಾರ್ತೆಯಲ್ಲಿ ಹೇಳಲ್ಪಟ್ಟಿದೆ, ನನಗೆ ಸಮಯವಿಲ್ಲ ತೋರಿಸಲು. That John could enter the high priest's palace. ಯೋಹಾನನು ಮಹಾಯಾಜಕನ ಅಥವಾ ಶಾಸ್ತ್ರೀಯ ಅರಮನೆಯನ್ನ ಪ್ರವೇಶಿಸಬಹುದು. Because he was probably related or more influential. ಯಾಕಂದ್ರೆ ಆತನು ಸಂಬಂಧಿಯಾಗಿರಬಹುದು ಅಥವಾ ಹೆಚ್ಚು ಪ್ರಭಾವಿಯಾಗಿರಬಹುದು. When Peter came to the high priest's gate, ಪೇತ್ರನು ಮಹಾಯಾಜಕನ ಅಥವಾ ಶಾಸ್ತ್ರೀಯ ದ್ವಾರದ ಬಳಿಗೆ ಬಂದಾಗ the security guard said, "Who are you? I don't know who you are. Get out." ಅಲ್ಲಿದ್ದಂತ ಕಾವಲುಗಾರ ಕೇಳ್ತಾನೆ, ಯಾರು ನೀನು? ನನಗೆ ಗೊತ್ತಿಲ್ಲ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. Peter had no influence. He was just an ordinary fisherman. ಪೇತ್ರನು ಅಷ್ಟೊಂದು ಪ್ರಭಾವ ಹೊಂದಿರಲಿಲ್ಲ, ಆತನು ಸಾಮಾನ್ಯ ಮೀನುಗಾರನಾಗಿದ್ದನು. John came to the gate ಯೋಹಾನನು ದ್ವಾರದ ಬಳಿಗೆ ಬರ್ತಾನೆ and said, "He's my friend. Let him in." ಈ ರೀತಿ ಹೇಳ್ತಾನೆ, ಆತನು ನನ್ನ ಸ್ನೇಹಿತನು, ಒಳಗೆ ಬಿಡು ಅಂತ. He came in and denied the Lord 3 times. ಆತನು ಒಳಗೆ ಬರ್ತಾನೆ, ಬಂದು ಕರ್ತನನ್ನ 3 ಬಾರಿ ನಿರಾಕರಿಸುತ್ತಾನಲ್ಲಿ. Because John got him into the courtyard. ಯಾಕಂದರೆ ಯೋಹಾನನು ಆತನನ್ನು ಅಂಗಳಕ್ಕೆ ಕರೆದೊಯ್ದನು. Don't blame John. ಯೋಹಾನನನ್ನ ದೂಷಿಸಬೇಡ್ರಿ. You can have circumstances like that where ನಿಮಗೂ ಕೂಡ ಆ ರೀತಿಯ ಪರಿಸ್ಥಿತಿ ಬರಬಹುದು. ಅಲ್ಲಿ somebody else did something and say, "Oh, if only he hadn't done that, I wouldn't have fallen." No. ಯಾರೋ ಒಬ್ರು ಏನೋ ಒಂದು ಮಾಡಿರ್ತಾರೆ, ನೀವು ಹೇಳ್ತೀರಿ ಆತ ಅದನ್ನು ಮಾಡಲಿಲ್ಲ ಅಂದಿದ್ರೆ ನಾನು ಬೀಳ್ತಿರ್ಲಿಲ್ಲ ಅಂತ. ಹಾಗಲ್ಲ ಅದು. God had to make you fall to break your pride. ದೇವರು ನಿಮ್ಮ ಗರ್ವವನ್ನ ಮುರಿಯಲು ಸೋಲುವಂತೆ ಮಾಡಿರ್ತಾರಲ್ಲಿ, ಅಂದ್ರೆ ಅನುಮತಿಸಿರುತ್ತಾರೆ. Don't blame anybody else. ಯಾರನ್ನು ಕೂಡ ದೂಷಣೆ ಮಾಡಲು ಹೋಗಬೇಡ್ರಿ. And Peter, Satan has demanded permission to sift you like wheat, verse 32. 31 ಮತ್ತು 32ನೇ ವಚನ. ಪೇತ್ರನೇ, ನಿನ್ನನ್ನು ಸೈತಾನನು ಗೋಧಿಯಂತೆ ಒನೆಯಬೇಕೆಂದು ಅಪೇಕ್ಷೆ ಪಟ್ಟಿದ್ದಾನೆ, ಅಂದರೆ ಕೋರಿಕೊಳ್ಳುತ್ತಿದ್ದಾನೆ. But I have prayed for you, not that you don't fall. ಆದರೆ ನಾನು ನಿನಗಾಗಿ ಪ್ರಾರ್ಥಿಸುತ್ತಿದ್ದೇನೆ, ನೀನು ಬೀಳಬಾರದು ಅಂತಲ್ಲ. But I prayed for you that your faith may not fail. ನಿನ್ನ ನಂಬಿಕೆಯು ಕುಂದಿ ಹೋಗದಂತೆ ನಾನು ನಿನಗೋಸ್ಕರ ಬೇಡಿಕೊಳ್ಳುತ್ತಿದ್ದೇನೆ ಅಥವಾ ಪ್ರಾರ್ಥಿಸುತ್ತಿದ್ದೇನೆ. So that even when you have fallen and hit rock bottom, ನೀನು ಬಿದ್ದು ತಳಮಟ್ಟಕ್ಕೆ ತಲುಪಿದರೂ ಸಹ, which is needed to break you, Peter, ನಿನ್ನನ್ನು ಮುರಿಯಲು ಅದು ಅವಶ್ಯಕತೆ ಇದೆ ಪೇತ್ರನೇ. because I'm preparing you for a great ministry on the day of Pentecost. ಯಾಕಂದ್ರೆ ಪಂಚಶತಮ ದಿನದಂದು ನಿನಗೋಸ್ಕರ ದೊಡ್ಡ ಸೇವೆಯನ್ನ ನಿನಗಾಗಿ ಸಿದ್ಧಪಡಿಸುತ್ತಿದ್ದೇನೆ. And you will not be able to handle the pride ನೀನು ಅಲ್ಲಿ ಗರ್ವವನ್ನ ನಿರ್ವಹಿಸಲು ಆಗೋದಿಲ್ಲ. that swells your head on the day of Pentecost unless you're broken today. ನೀನು ಇಂದು ಮುರಿಯಲ್ಪಡಲಿಲ್ಲ ಅಂದ್ರೆ ಗರ್ವವು ನಿನ್ನ ತಲೆಯನ್ನ ಉಬ್ಬಿಸುವಂತೆ ಮಾಡುತ್ತದೆ. That's why God breaks us. ಅದಕ್ಕಾಗಿ ದೇವರು ಮುರಿಯಲು ಇಷ್ಟಪಡುತ್ತಾರಲ್ಲಿ. God breaks us because he's got a fantastic ministry ahead of us. ದೇವರು ನಮ್ಮನ್ನ ಮುರಿಯುತ್ತಾರೆ, ಯಾಕಂದ್ರೆ ಅದ್ಭುತವಾದಂತ ಸೇವೆಯನ್ನ ಮುಂದಾಗಿ ನಮಗೆ ಇಟ್ಟಿರ್ತಾರೆ ದೇವರು. And if he doesn't succeed in breaking you, he will not be able to give you that ministry. ಇಲ್ಲಿ ದೇವರು ನಿಮ್ಮನ್ನು ಮುರಿಯುವಲ್ಲಿ ಯಶಸ್ಸು ಕಾಣಲಿಲ್ಲ ಅಂದ್ರೆ ಮುಂದೆ ದೇವರು ಸೇವೆಯನ್ನ ಕೊಡಲು ಆಗುವುದಿಲ್ಲ. A truly broken man ನಿಜವಾಗಿಯೂ ಮುರಿಯಲ್ಪಟ್ಟಂತ
ಹೊಂದಿದಂತ ವ್ಯಕ್ತಿ ಮಾತ್ರ will never be proud, no matter how much God uses him. ದೇವರು ಆತನನ್ನು ಎಷ್ಟೇ ಉಪಯೋಗಿಸಿದರೂ ಕೂಡ ಆತನು ಅಹಂಕಾರ ಪಡುವುದಿಲ್ಲ ಅಥವಾ ಗರ್ವಗೊಳ್ಳುವುದಿಲ್ಲ. But if he's not broken, a little thing can puff him up. ಆದರೆ ಆತನು ಮುರಿಯಲ್ಪಡಲಿಲ್ಲ ಅಂದ್ರೆ ಸಣ್ಣ ಸಣ್ಣ ಸಂಗತಿಗಳು ಕೂಡ ಆತನನ್ನು ಉಬ್ಬಿಕೊಳ್ಳುವಂತೆ ಮಾಡಿಬಿಡುತ್ತವೆ. So if you find little things puff you up, brother, sister, ಸಣ್ಣ ಸಣ್ಣ ಸಂಗತಿಗಳು ನಿಮ್ಮನ್ನು ಉಬ್ಬಿಕೊಳ್ಳುವಂತೆ ಮಾಡಿದ್ದರೆ ಪ್ರಿಯ ಸಹೋದರ ಸಹೋದರಿ, you know the answer. You need to be broken more. ನಿಮಗೆ ಉತ್ತರ ಗೊತ್ತಿದೆ, ನೀವು ಇನ್ನೂ ಹೆಚ್ಚಾಗಿ ಮುರಿಯಲ್ಪಡಬೇಕು ಅಂತ ಅರ್ಥ. Where the praise of men or the praise of believers. ಅದು ಮನುಷ್ಯನ ಹೊಗಳಿಕೆ ಆಗಬಹುದು ಅಥವಾ ವಿಶ್ವಾಸಿಗಳ ಹೊಗಳಿಕೆ ಆಗಿರಬಹುದು. Doesn't affect you. ಅದು ನಿಮ್ಮ ಮೇಲೆ ಪರಿಣಾಮವನ್ನ ಬೀರುವುದಿಲ್ಲ. So I'm praying that your faith may not fail. ನಿನ್ನ ನಂಬಿಕೆಯು ಕುಂದಿ ಹೋಗದಂತೆ ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. Which teaches me that God even allows a person to fall. ಅದು ನನಗೆ ಕಲಿಸಿದ್ದು ಏನಪ್ಪಾ ಅಂದ್ರೆ ದೇವರು ಒಬ್ಬ ಮನುಷ್ಯನನ್ನ ಬೀಳುವಂತೆ ಸಹ ಅನುಮತಿಸುತ್ತಾರೆ. But he doesn't want his faith to fail. ಆದ್ರೆ ಆತನ ನಂಬಿಕೆ ಕುಂದಿ ಹೋಗಬಾರದು ಅಂತ ದೇವರ ಬಯಕೆ. And that means to me, ಅದರ ಅರ್ಥ ನನಗೋಸ್ಕರ ಏನಪ್ಪಾ ಅಂದ್ರೆ, Peter, when you hit rock bottom, ಪೇತ್ರನೇ ನೀನು ತಳಮಟ್ಟವನ್ನ ತಲುಪಿದಾಗ remember God still loves you. ನೆನಪಿಡು, ದೇವರು ಇನ್ನೂ ಸಹ ನಿನ್ನನ್ನು ಪ್ರೀತಿಸುತ್ತಾರೆ ಎಂಬುದಾಗಿ. I love you. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. That's faith. ಅದು ನಂಬಿಕೆ ಅಂದ್ರೆ. Believe that God loves me. ನಂಬುವಂಥದ್ದು ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂಬುದಾಗಿ. Believe that Jesus still loves me even though I have messed up my life. ನಾನು ನನ್ನ ಜೀವಿತವನ್ನ ಅಸ್ತವ್ಯಸ್ತ ಮಾಡಿಕೊಂಡಿದ್ರು ಕೂಡ ಯೇಸು ಸ್ವಾಮಿಯು ಇನ್ನೂ ಸಹ ನನ್ನನ್ನು ಪ್ರೀತಿಸುವರಾಗಿದ್ದಾರೆ. I denied the Lord. I did such a terrible thing. ನಾನು ಕರ್ತನನ್ನು ನಿರಾಕರಿಸಿದ್ದೇನೆ, ಅದರಿಂದ ದೊಡ್ಡ ಭಯಾನಕ ಸಂಗತಿಯನ್ನ ಮಾಡಿದ್ದೇನೆ. Don't give up hope. ನಿರೀಕ್ಷೆನ ಬಿಟ್ಕೊಡಬೇಡ್ರಿ. You can come up from there. ನೀವು ಅಲ್ಲಿಂದ ಎದ್ದು ಬರಬಹುದು. Think where Peter came up from rock bottom all the way to be ಪೇತ್ರನು ಎಂತಹ ತಳಮಟ್ಟದಿಂದ ಎದ್ದು ಎಲ್ಲಿಯವರೆಗೂ ಬಂದನು ನೋಡ್ರಿ. the great apostle on the day of Pentecost. ಪಂಚಶತಮ ದಿನದಂದು ದೊಡ್ಡ ಅಪೋಸ್ತಲನಾಗಿ ಹೊರಹೊಮ್ಮಿದನು. You can come to a great ministry from there. ಅಲ್ಲಿಂದ ದೊಡ್ಡ ಸೇವೆಗೆ ಆತನು ಬಂದನು. Now if you're a leader already and an elder, ನೀವು ಈಗಾಗಲೇ ನಾಯಕರಾಗಿದ್ರೆ ಅಥವಾ ಸಭೆಯ ಹಿರಿಯರಾಗಿದ್ರೆ, and then you fall, it's a little more serious. ಆಗ ನೀವು ಬಿದ್ದಲ್ಲಿ ಅದು ಸ್ವಲ್ಪ ಗಂಭೀರವಾದಂತ ವಿಷಯ. You can be restored to fellowship with the Father. ನೀವು ನಿಮ್ಮ ತಂದೆಯೊಟ್ಟಿಗಿನ ಅನ್ಯೋನ್ಯತೆಯನ್ನ ಪುನಃ ಸ್ಥಾಪಿಸಿಕೊಳ್ಳಬೇಕಾಗುತ್ತದೆ. But I don't know whether you can be restored to ministry. ನನಗೆ ಗೊತ್ತಿಲ್ಲ ನೀವು ನಿಮ್ಮ ಸೇವೆಯನ್ನ ಪುನಃ ಸ್ಥಾಪಿಸಲು ಅಥವಾ ಮರಳಿ ಪಡೆದುಕೊಳ್ಳಲು ಆಗುತ್ತಾ ಇಲ್ವಂತ. Depending on how deep you've fallen. ಅದು ಯಾವುದರ ಮೇಲೆ ಅವಲಂಬಿತ ಅಂದ್ರೆ ಎಷ್ಟು ಆಳವಾಗಿ ನೀವು ಬಿದ್ದಿದ್ದೀರಿ ಅದರ ಮೇಲೆ. For example, I wouldn't have much respect for Paul. ಒಂದು ವೇಳೆ ನಾನು ಪೌಲನ ಬಗ್ಗೆ ಯಾವಾಗ ಗೌರವ ಕಳೆದುಕೊಳ್ಳುತ್ತಿದ್ದೆ ಅಂದ್ರೆ, after he wrote all those letters, he ಆತನು ಎಷ್ಟೋ ಪತ್ರಿಕೆಗಳನ್ನ ಬರೆದ ನಂತರನೂ ಕೂಡ suddenly fell into adultery with some girl. ಒಬ್ಬ ಹುಡುಗಿಯೊಟ್ಟಿಗೆ ವ್ಯಭಿಚಾರದಲ್ಲಿ ಒಂದು ವೇಳೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ರೆ, I wouldn't have much respect for his writings. ಆಗ ಅವರು ಬರೆದಂತ ಪತ್ರಿಕೆಗಳ ವಿಷಯವಾಗಿ ನನಗೆ ಅಷ್ಟು ಗೌರವ ಇರ್ತಿರ್ಲಿಲ್ಲ. Remember those who led you, who spoke the word of God to you, and ನಿಮ್ಮನ್ನು ನಡೆಸಿದಂತ ಮತ್ತು ದೇವರ ವಾಕ್ಯ ನಿಮಗೆ ಬೋಧಿಸಿದಂತವರನ್ನು ಜ್ಞಾಪಕ ಮಾಡ್ಕೊಳ್ರಿ. consider the end result of their life. ಅವರ ಜೀವಿತದ ಕಡೆಯ ಫಲಿತಾಂಶವನ್ನ ಆಲೋಚಿಸಿರಿ. Then imitate their faith. ಆಗ ಅವರ ನಂಬಿಕೆನ ಅನುಕರಿಸಿರಿ. We don't judge the others. ನಾವು ಇತರರನ್ನ ತೀರ್ಪು ಮಾಡಬಾರದು. But I want to follow those who have ended well. ಯಾರು ಒಳ್ಳೆಯ ಅಂತ್ಯವನ್ನ ಪಡೆದುಕೊಂಡರಲ್ಲ ಅಂತವರನ್ನ ನಾನು ಹಿಂಬಾಲಿಸಬೇಕು. I don't want to follow those who start well. ಯಾರು ಉತ್ತಮವಾಗಿ ಪ್ರಾರಂಭ ಮಾಡಿದರಲ್ಲ ಅಂತವರನ್ನ ಹಿಂಬಾಲಿಸುವುದಲ್ಲ ನಾನು. Many who start well. ಅನೇಕರು ಪ್ರಾರಂಭವನ್ನ ಬಹಳ ಉತ್ತಮವಾಗಿ ಮಾಡ್ತಾರೆ. Good. I'm happy for them. ಅದು ಒಳ್ಳೆಯದು, ನಾನು ಅದಕ್ಕಾಗಿ ಸಂತೋಷ ಪಡುತ್ತೇನೆ. It's like, I find a lot of zealous young people. ಅದು ಯಾವ ತರಪ್ಪ ಅಂದ್ರೆ ಅತ್ಯಾಸಕ್ತಿ ಉಳ್ಳಂತ ಯೌವನಸ್ಥರನ್ನ ನಾನು ಕಂಡುಕೊಂಡಾಗ, I've met some number of zealous young people here in this church, and I say, listen. ಈ ಸಭೆಯಲ್ಲಿದ್ದಂತ ಅನೇಕ ಅತ್ಯಾಸಕ್ತಿ ಉಳ್ಳಂತ ಯೌವನಸ್ಥ ಸಹೋದರರಿಗೆ ನಾನು ಈ ರೀತಿ ಹೇಳಿದ್ದೇನೆ, ಕೇಳಿಸ್ಕೊಳ್ರಿ ಅಂತ. I want to wait till you get married and have a couple of children, then I'll tell you whether you're really zealous or not. ನೀವು ಮದುವೆಯಾಗಿ ಕೆಲವು ಮಕ್ಕಳನ್ನ ಪಡೆದುಕೊಳ್ಳುವವರೆಗೂ ನಾನು ಕಾಯುತ್ತೇನೆ, ಆಗ ನಾನು ನಿಮಗೆ ಹೇಳುತ್ತೇನೆ ನೀವು ಅತ್ಯಾಸಕ್ತಿ ಉಳ್ಳವರು ಇಲ್ಲವೋ ದೇವರ ವಿಷಯವಾಗಿ ಅಂತ. Right now you don't have any responsibilities, and you can appear. ಈಗ ನಿಮಗೆ ಅಷ್ಟು ಜವಾಬ್ದಾರಿ ಇರೋದಿಲ್ಲ, ಬಹಳ ಕಾಣಿಸ್ಕೊಳ್ತಿರ್ತೀರಿ ಚೆನ್ನಾಗಿ. But when you face certain trials, let's see how you get through them. ಆದರೆ ನೀವು ಕೆಲವು ಸಂಕಟದ ಸಮಯಗಳನ್ನ ಹಾದು ಹೋಗುವಾಗ ಹೇಗೆ ನೀವು ಹಾದು ಹೋಗ್ತೀರಿ ಎಂಬುದನ್ನು ನಾನು ನೋಡ ಬಯಸುತ್ತೇನೆ ಆ ಸಮಯದಲ್ಲಿ ಅಂತ ಹೇಳಿದ್ದೇನೆ. So the end result
of their conduct. ಅವರು ಯಾವ ರೀತಿಯಿಂದ ನಡೆದುಕೊಂಡರೋ ಅದರಿಂದ ಬಂದಂತ ಅಂತ್ಯವಾದ ಫಲಿತಾಂಶವನ್ನ ನಾವು ಆಲೋಚಿಸುವರಾಗಿರಬೇಕು. I pray that your faith may not fail. It's one of the primary marks of faith. ನಾನು ಪ್ರಾರ್ಥಿಸುವನಾಗಿದ್ದೇನೆ ನಿಮ್ಮ ನಂಬಿಕೆಯು ಕುಂದಿ ಹೋಗಬಾರದು ಎಂಬುದಾಗಿ. ಪ್ರಾಥಮಿಕ ಗುರುತು ನಂಬಿಕೆದೇನಪ್ಪ ಅಂದ್ರೆ Is that I know God loves me no matter how much I've fallen. ನಾನು ಎಷ್ಟೇ ಜಾರಿ ಬಿದ್ದರೂ ಕೂಡ ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂದು ವಿಶ್ವಾಸ ಇಡುವುದಾಗಿದೆ. I'm going to come back to Him. I'm going to come back to Him. ನಾನು ಆತನ ಬಳಿಗೆ ಹಿಂತಿರುಗಿ ಬರುತ್ತೇನೆ. ನಾನು ಆತನ ಬಳಿಗೆ ಹಿಂತಿರುಗಿ ಬರುತ್ತೇನೆ. Another aspect of faith here ನಂಬಿಕೆಯ ಮತ್ತೊಂದು ಭಾಗ ಅಥವಾ ಅಂಶ ಯಾವುದಪ್ಪ ಅಂದ್ರೆ helps us to, you see, if you don't have that faith, you won't endure till the end. ನಿಮಗೆ ಈ ರೀತಿಯ ನಂಬಿಕೆ ಇಲ್ಲ ಅಂದ್ರೆ ಕಡೆಯವರೆಗೂ ನೀವು ತಾಳಿಕೊಳ್ಳಲು ಆಗುವುದಿಲ್ಲ. You'll give up. Some little fall, you'll get discouraged. ನೀವು ಬಿಟ್ಕೊಟ್ಬಿಡ್ತೀರಿ. ಯಾವುದೋ ಒಂದು ಸಣ್ಣ ಬೀಳುವಿಕೆ ಇದ್ರೂ ಕೂಡ ನೀವು ನಿರುತ್ಸಾಹಗೊಂಡು ಬಿಡ್ತೀರಿ. And discouragement is the way by which Satan weakens us so that we can't fight against him. ಸೈತಾನನು ನಿರುತ್ಸಾಹ ಅನ್ನುವಂಥದ್ದನ್ನ ತೆಗೆದುಕೊಂಡು ನಮ್ಮನ್ನು ಬಲಹೀನಗೊಳಿಸುತ್ತಾನೆ. ನಾವು ಆತನ ವಿರುದ್ಧವಾಗಿ ಹೋರಾಡಲಾಗೋದಿಲ್ಲ. ಆಗ I remember in my younger days, ನನ್ನ ಯೌವನಸ್ಥ ದಿನದಲ್ಲಿ ನನಗಿನ್ನೂ ನೆನಪಿದೆ, I used to get discouraged very frequently. ನಾನು ಆಗಾಗ್ಗೆ ಮೇಲಿಂದ ಮೇಲೆ ನಿರುತ್ಸಾಹಗೊಳ್ಳುತ್ತಲೇ ಇದ್ದೆ. After being a believer. ನಾನು ವಿಶ್ವಾಸಿಯಾದ ನಂತರವೂ ಕೂಡ. And I found always when I got discouraged, it would lead to further sin. ನಾನು ನೋಡಿದ್ದೀನಿ, ನಾನು ಯಾವಾಗೆಲ್ಲ ನಿರುತ್ಸಾಹಗೊಂಡಿದ್ದೀನಲ್ಲ ಅದು ನನ್ನನ್ನು ಇನ್ನೂ ಹೆಚ್ಚಿನ ಪಾಪಕ್ಕೆ ನಡೆಸುತ್ತಿತ್ತು. I would lose my temper and I would ನಾನು ನನ್ನ ಶಾಂತತೆಯನ್ನು ಕಳೆದುಕೊಂಡು ಬಿಡುತ್ತಿದ್ದೆ. get angry with my wife. ನನ್ನ ಹೆಂಡತಿಯೊಟ್ಟಿಗೆ ಕೋಪ ಮಾಡಿಕೊಳ್ಳುತ್ತಿದ್ದೆ. Does that surprise you? I never lived in victory from day one. ಇದು ನಿಮಗೆ ಅಚ್ಚರಿಗೊಳಿಸಬಹುದು. ನಾನು ಮೊದಲ ದಿನದಿಂದಲೇ ಜಯದಲ್ಲಿ ಜೀವಿಸಿರಲಿಲ್ಲ. No. It took me years to come to victory. ಆ ಒಂದು ಜಯಕ್ಕೆ ಬರಲು ನನಗೆ ಹಲವು ವರ್ಷಗಳೇ ಹಿಡಿಯಿತು. But I thank God I got there. ನಾನು ಅಲ್ಲಿಗೆ ಬಂದದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. Cry day and night, brothers and sisters. Cry day and night. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಹಗಲು ರಾತ್ರಿ ಮೊರೆಯಿಡ್ರಿ, ಹಗಲು ರಾತ್ರಿ ಕಣ್ಣೀರಿಡ್ರಿ. Many nights I have wet my pillow with my tears. ಅನೇಕ ರಾತ್ರಿಗಳು ನನ್ನ ದಿಂಬನ್ನ ನನ್ನ ಕಣ್ಣೀರಿನಿಂದ ಒದ್ದೆ ಮಾಡಿದ್ದುಂಟು. Not because of the way other people hurt me. I finished with that long ago. I never weep for it. ಯಾರೋ ಒಬ್ರು ನನಗೆ ನೋವು ಮಾಡಿದ್ದಾರೆ ಅನ್ನುವಂಥ ವಿಷಯಕ್ಕೆ ನಾನು ಅತ್ತಿಲ್ಲ. ಅದನ್ನ ಬಹಳ ಹಿಂದೆನೆ ನಾನು ಕೊನೆಗಾಣಿಸಿದ್ದೇನೆ. ಅದಕ್ಕಾಗಿ ನಾನು ಅತ್ತಿಲ್ಲ. Lord, I let you down today. ಕರ್ತರೇ, ಇವತ್ತು ನಾನು ನಿಮ್ಮನ್ನು ನಿರಾಸೆಗೊಳಿಸಿದೆ. I didn't live the way in my thoughts. Usually in something in the thoughts which are some. ನಾನು ನನ್ನ ಯೋಚನಾ ಜೀವಿತದಲ್ಲಿ ಅಷ್ಟು ಜೀವಿಸಲಿಲ್ಲ ಸರಿಯಾಗಿ. ನಮ್ಮ ಯೋಚನಾ ಜೀವಿತದಲ್ಲಿ ಆ ರೀತಿಯಾಗಿರುವಂತದ್ದಿರುತ್ತೆ. Wrong attitude or ಆ ಒಂದು ತಪ್ಪಾದ ಮನೋಭಾವ, some judgmental attitude perhaps. Someone, Lord, forgive me. ಇನ್ನೊಬ್ಬರನ್ನು ತೀರ್ಪು ಮಾಡುವಂತ ಮನೋಭಾವವನ್ನು ನಾನು ಹೊಂದಿರಬಹುದು. ಕರ್ತರೇ, ನನ್ನನ್ನು ಕ್ಷಮಿಸುವಂತ ಕೇಳಿದ್ದೇನೆ. I want to be totally like Christ. ನಾನು ಕ್ರಿಸ್ತನ ರೀತಿಯಲ್ಲಿ ಸಂಪೂರ್ಣನಾಗಿರಬೇಕು. I want to say to you in Jesus' name. ನಾನು ನಿಮಗೆ ಯೇಸುವಿನ ನಾಮದಲ್ಲಿ ಹೇಳಲು ಇಷ್ಟಪಡುತ್ತೇನೆ. Cry day and night. ಹಗಲು ರಾತ್ರಿ ಕರ್ತನಿಗೆ ಮೊರೆಯಿಡ್ರಿ, ಕಣ್ಣೀರಿಡ್ರಿ. Your Father will bring justice for you. ಆಗ ನಿಮ್ಮ ತಂದೆಯು ನಿಮಗೆ ನ್ಯಾಯವನ್ನ ತೀರಿಸುವನು. Speed. ಬಹಳ ಬೇಗನೆ, ವೇಗವಾಗಿ. Believe that. ಅದನ್ನ ನಂಬಿರಿ.